ಟಿವಿಕೆ ಅಭ್ಯರ್ಥಿಗಳಿಗೆ ವಿಜಯ್ ದಳಪತಿ ಇದೀಗ ಬಿಗ್ ಸಂದೇಶವನ್ನ ಕೊಟ್ಟಿದ್ದಾರೆ. ರಿಸಲ್ಟ್ಗೂ ಮೊದಲೇ ಅಭ್ಯರ್ಥಿಗಳ ಅಲರ್ಟ್ ಮಾಡಿದ ದಳಪತಿ ವಿಜಯ್. ಟಿವಿಕೆ ಅಭ್ಯರ್ಥಿಗಳಿಗೆ ವಿಜಯ್ ದಳಪತಿ ಬಿಗ್ ಸಂದೇಶ. ಇನ್ನು ರಿಸಲ್ಟ್ ಇಲ್ಲ, ರಿಸಲ್ಟ್ಗೂ ಮೊದಲೇ ಅಭ್ಯರ್ಥಿಗಳನ್ನ ಅಲರ್ಟ್ ಮಾಡ್ತಾ ಇದ್ದಾರೆ. ವಿಜಯ್ ವಿನ್ನಿಂಗ್ ಲೆಕ್ಕಾಚಾರ ಏನು ಅಂತ ಗೊತ್ತಾ? ಟಿವಿಕೆಗೆ ನಿರೀಕ್ಷೆಗೂ ಮೀರಿ ಸೀಟ್ಗಳು ಒಲಿಯುತ್ತವೆ. ಆದರೆ ತಮಿಳುನಾಡಲ್ಲಿ ಯಾವ ಪಕ್ಷಕ್ಕೂ ಸಿಗಲ್ಲ ಬಹುಮತ. ತಮಿಳುನಾಡಲ್ಲಿ ಅತಂತ್ರ ಫಲಿತಾಂಶ ಹೊರಹೊಮ್ಮಲಿದೆ. ಆದ್ದರಿಂದ ಆಪರೇಷನ್ ಮಾಡುವ ಸಾಧ್ಯತೆಗಳು ಹೆಚ್ಚು. ಅದಕ್ಕಾಗಿ ತಮ್ಮ ಅಭ್ಯರ್ಥಿಗಳನ್ನ ಸೇಫ್ ಮಾಡಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಗೆದ್ದ ಬಳಿಕ ಎಲ್ಲ ಅಭ್ಯರ್ಥಿಗಳು ತಡ ಮಾಡದೆ ಟಿವಿಕೆ ಕಚೇರಿಗೆ ಬನ್ನಿ, ಅಲ್ಲಿಂದ ಮಹಾಬಲಿಪುರಂನ ಪುಂಜೇರಿ ರೆಸಾರ್ಟ್ಗೆ ಶಿಫ್ಟ್ ಆಗೋಣ, ಅಲ್ಲಿಯೇ ಮಿಕ್ಕದ್ದು ಚರ್ಚೆ ಮಾಡೋಣ, ಯಾರು ಮಿಸ್ ಮಾಡಂಗಿಲ್ಲ. ಅಕ್ಷರಶಃ ರೆಸಾರ್ಟ್ ರಾಜಕೀಯಕ್ಕೆ ಮುಂದಾದ ಟಿವಿಕೆ ವಿಜಯ್ ಸಂಚಲನ ಮೂಡಿಸ್ತಾ ಇದೆ ದಳಪತಿ ವಿಜಯ್ ಸಂದೇಶ. ಎಸ್, ಈಗಾಗಲೇ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ ದಳಪತಿ ವಿಜಯ್ 100ರಿಂದ 120 ಸ್ಥಾನಗಳನ್ನ ಗೆಲ್ತಾರೆ ಅಂತ. ಎಕ್ಸಿಟ್ ಪೋಲ್ ಮೊದಲೇ ಬಾರಿಗೆ ಏನು ಬಿಡುಗಡೆ ಆಗುತ್ತಲ್ಲ, ಅದಾದ ಬಳಿಕ ತರಾತುರಿಯಲ್ಲಿ ವಿಜಯ್ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಎಲ್ಲ ಅಭ್ಯರ್ಥಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ, ಅಂದ್ರೆ ಈ ತರ ಎಕ್ಸಿಟ್ ಪೋಲ್ ಇದೆ, ನಾವು ಇದನ್ನ ನಿರೀಕ್ಷೆನೂ ಮಾಡಿರ್ಲಿಲ್ಲ. ಗೆದ್ರೆ ಯಾವ ರೀತಿಯಾಗಿ ಆಡಳಿತವನ್ನ ಮಾಡಬೇಕು, ಸೋತ್ರೆ ಗೆಲ್ಲೋದಕ್ಕಾಗಿ ಮುಂದಿನ ದಿನಗಳಲ್ಲಿ ಗೆಲುವಿಗಾಗಿ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕು, ಈ ರೀತಿಯಾಗಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಇವತ್ತು ಸಹಿತ ಪೊಲೀಸ್ ಎಕ್ಸಿಟ್ ಪೋಲ್ ನಲ್ಲಿ ದಳಪತಿ ವಿಜಯ್ಗೆ ಬಹುಮತ ಇರುವಂಥದ್ದು. ಇದನ್ನೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ದಳಪತಿ ವಿಜಯ್ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಗೆಲುವು ಖಂಡಿತ. ಗೆದ್ದ ಮೇಲೆ ಎಲ್ಲರೂ ಸಹಿತ ಕಚೇರಿಗೆ ಬರಬೇಕು, ಟಿವಿಗೆ ಕಚೇರಿಗೆ ಬರಬೇಕು, ಇಲ್ಲಿಂದ ನೇರವಾಗಿ ರೆಸಾರ್ಟ್ಗೆ ಹೋಗ್ಬೇಕು ಎಲ್ಲರೂ ಸಹಿತ. ಈ ರೀತಿಯಾಗಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಯಾಕೆ ರೆಸಾರ್ಟ್ಗೆ ಹೋಗ್ಬೇಕು? ಗೆದ್ದ ಮೇಲೆ ಕೆಲವೊಂದಿಷ್ಟು ಅಂದ್ರೆ ರಾಜಕೀಯವಾಗಿ ಚಾಣಾಕ್ಷತನಗಳು, ತಂತ್ರಗಾರಿಕೆಗಳು, ಚೆಕ್ಮೇಟ್ಸ್ಗಳು ನಡೀತಾ ಇರುತ್ತೆ. ಹಾಗಾಗಿ ಗೆದ್ದ ತಕ್ಷಣ ಯಾರು ಮನೆಯಲ್ಲಿ ಇರಕೂಡದು, ಟಿವಿಕೆ ಕಚೇರಿಗೆ ಬರಬೇಕು, ಅಲ್ಲಿಂದ ರೆಸಾರ್ಟ್ಗೆ ಹೋಗಬೇಕು, ಅಲ್ಲಿಂದ ಮುಂದಿನ ರಾಜಕೀಯ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅದನ್ನ ನೋಡೋದ್ರೆ ಆಯ್ತು ಅನ್ನುವಂಥದ್ದು. ಯಾಕಂದ್ರೆ ಇದನ್ನ ವಿಜಯ್ ಸಹಿತ ನಿರೀಕ್ಷೆ ಮಾಡಿರಲಿಲ್ಲ. ಟಿವಿಕೆ ಇಷ್ಟರ ಮಟ್ಟಿಗೆ ಸೀಟ್ಗಳನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದು. ಬಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವಂಥದ್ದು ಬಹುಮತದಲ್ಲಿ ಟಿವಿಕೆ ಪಕ್ಷ ಮುನ್ನೆಲೆಗೆ ಬರುತ್ತೆ ಅಂತ. ಹಾಗಾಗಿ ಒಂದು ಇನ್ಫಾರ್ಮೇಶನ್ ಇರುವಂಥದ್ದು, ಈಗಾಗಲೇ ಎಡಿಎಂಕೆ ಕಾಂಟ್ಯಾಕ್ಟ್ ಅನ್ನ ಮಾಡಿದೆ, ವಿಜಯ್ನ ಮಾತುಕತೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಮಾಹಿತಿ ಇದೆ. ಬಟ್ ಮೊದಲ ಬಾರಿಗೆ ರಾಜಕೀಯವಾಗಿ ಒಂದು ವೇಳೆ ವಿಜಯ್ ಏನಾದರೂ ಈ ರೀತಿಯಾಗಿ ಸೀಟ್ಗಳನ್ನ ಗೆದ್ಕೊಂಡು ಮುನ್ನೆಲೆಗೆ ಬಂದ್ರು ಅಂದ್ಕೊಳ್ಳಿ, ನಿಜಕ್ಕೂ ಒಂದು ರೀತಿಯಲ್ಲಿ ದಾಖಲೆ ಬರ್ದಂಗೆ, ಹಿಸ್ಟ್ರಿ ಕ್ರಿಯೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೊದಲ ಬಾರಿಗೆ ಪಕ್ಷ ಯಾವುದೇ ರಾಜಕೀಯ ಬೆಂಬಲ ಇಲ್ಲದೆ ಒಬ್ಬ ನಟ ರಾಜಕೀಯಕ್ಕೆ ಮುನ್ನುಗ್ಗಿ ಈ ರೀತಿಯಾಗಿ ತನ್ನದೇ ಪಕ್ಷವನ್ನ ಕಟ್ಕೊಂಡು ಮುನ್ನೆಲೆಗೆ ಬರ್ತಾರೆ, ಈ ರೀತಿಯಾದಂಥ ಸೀಟ್ಗಳನ್ನ ಪಡೆದುಕೊಂಡು ಬರ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ದಾಖಲೆ ಆಗುತ್ತೆ. ಬಟ್ ಇದರ ಒಂದು ನಿರೀಕ್ಷೆಯಲ್ಲಿದ್ದಾರೆ ದಳಪತಿ ವಿಜಯ್. ಒಂದ್ ವೇಳೆ ಎಕ್ಸಿಟ್ ಪೋಲ್ಗಳು ಹೇಳಿದ ರೀತಿಯಲ್ಲೇ ಗೆದ್ದು ಬಂದ್ರೆ ಏನ್ ಮಾಡ್ಬೇಕು, ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ.